ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನದಿವಿಗೆ ನವೋದಯ ತರಬೇತಿ ಕೇಂದ್ರದಿಂದ ನಡೆಸುತ್ತಿರುವಂತಹ ಆನ್ಲೈನ್ ಕ್ಲಾಸ್ಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನೊಳಗೆ ನಾವು ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಸಂಧಿಗಳ ಬಗ್ಗೆ ನೋಡ್ತಾ ಹೋಗ್ರಿ. ಹಿಂದಿನ ಕ್ಲಾಸ್ನೊಳಗೆ ಎಲ್ಲ ಗ್ರಾಮರ್ ಕ್ಲಾಸ್ಗಳನ್ನು ನಡೆಸಿಕೊಟ್ಟಿದ್ದೀನಿ. ಇವತ್ತಿನ ಕ್ಲಾಸ್ನೊಳಗೆ ಸಂಧಿ ಅಂತ ನೋಡುವಂಥದ್ದನ್ನು ನೋಡ್ರಿ. ನಂತರ ಸಂಧಿಗಳಲ್ಲಿ ಎಷ್ಟು ಪ್ರಕಾರ ಅವು ಯಾವ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ರಿ. ಸಂಧಿಗಳು ಹಾಗಾದ್ರೆ ಸಂಧಿ ಅನ್ನೋ ಒಂದು ಅಂದ್ರೆ ಏನನ್ನೋದು ನೋಡ್ರಿ. ಎರಡು ಅಕ್ಷರಗಳನ್ನು ಕಾಲ ವಿಳಂಬವಿಲ್ಲದಂತೆ ಹಾಗೂ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿಸುವುದನ್ನು ಅಥವಾ ಸೇರಿಸುವುದನ್ನು ನಾವು ಸಂಧಿ ಅಂತೇಳಿ ಕರಿತೀವಿ. ಇನ್ನು ಎರಡು ಅಕ್ಷರಗಳನ್ನ ಇಲ್ಲಿ ಒಂದು ಸಂಧಿ ಪ್ರಕ್ರಿಯೆ ನಡಿಬೇಕಂದ್ರೆ ಅಥವಾ ಸಂಧಿಯನ್ನು ನಾವು ಸಂಧಿ ಮಾಡ್ಬೇಕಂದ್ರೆ ಅಲ್ಲಿ ಎರಡು ಅಕ್ಷರಗಳನ್ನ ಮಾಡ್ತಪ್ಪ ಅಂದ್ರೆ ಸೇರಿಸ್ತಾವ. ಏನು ಎರಡು ಅಕ್ಷರಗಳನ್ನ ಸೇರಿಸ್ತೀವಿ. ಉದಾಹರಣೆ, ಮನೆ ಪ್ಲಸ್ ಹಣ್ಣು, ಮನೆ ಹೆಣ್ಣು. ಇಲ್ಲಿ ಸಂಧಿ ಉಂಟಾಗುವಂತ ಎರಡು ಅಕ್ಷರಗಳಪ್ಪ ಅಂದ್ರ ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲ ಅಕ್ಷರ. ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲ ಅಕ್ಷರ. ಈ ಎರಡು ಅಕ್ಷರಗಳನ್ನ ನಾವೇನ್ ಮಾಡ್ತಪ್ಪ ಅಂದ್ರ ಕಾಲ ವಿಳಂಬವಿಲ್ಲದಂತೆ ಅಂದ್ರೆ ಸೇರಿಸುವಾಗ ನಾವೇನ್ ಮಾಡ್ತೀವಿ, ಆದಷ್ಟು ಬೇಗ ಸೇರಿಸ್ಬಿಡ್ತಾವಂತ. ಅಲ್ಲಿ ಒಟ್ಟು ಏನ್ ಮಾಡಂಗಿಲ್ಲ, ಟೈಮ್ ವೇಸ್ಟ್ ಮಾಡಂಗಿಲ್ಲ ಅಂತ, ಲೇಟ್ ಮಾಡಂಗಿಲ್ಲ. ನೋಡ್ರಿ, ಒಂದು ಅಕ್ಷರ ಓದಿದ ನಂತರ ಒಂದು 40 ತಾಸು 1 ತಾಸು ನಿಂದ್ರಾಗಿಲ್ಲ ನಾವು. ಈ ಅಕ್ಷರ ಓದಿದ ತಕ್ಷಣ ಇನ್ನೊಂದು ಅಕ್ಷರ ಇರುತ್ತೆ, ಆಟೋಮೆಟಿಕ್ ಬಂದ್ಬಿಟ್ಟಿರುತ್ತೆ. ನೋಡ್ರಿ, ಮನೆ ನಿಂದ್ರಂಗಿಲ್ಲ, ನಿಂದಿರ್ತಾನ ಇಲ್ಲ, ನಾವೇನ್ ಮಾಡ್ತೀವಿ ಮನೆ ಹಣ್ಣು ಅಂತ ಹೇಳ್ಬಿಡ್ತೇವೆ, ಮನೆ ಹಣ್ಣು. ಅದತ್ತು ಇಲ್ಲಿ ಕಾಲ ವಿಳಂಬವಿಲ್ಲ ಅಂದ್ರೆ ಸಮಯವನ್ನ ವ್ಯರ್ಥ ಮಾಡದಂತೆ ಅಂತ. ಅಂದ್ರೆ ಸ್ವಲ್ಪ ಕೂಡ ಸಮಯವನ್ನ ವ್ಯರ್ಥ ಮಾಡದ ರೀತಿ ಒಳಗ ಓದುವುದನ್ನ ಅಥವಾ ಸೇರಿಸುವುದನ್ನ ನಾವೇನ್ ಕರಿತೀವಿ, ಸಂಧಿ ಅಂತ ಕರಿತೀವಿ. ಹಾಗೆ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಅಂದ್ರೇನು, ಅದು ಯಾವ ರೀತಿ ಕೂಡಿಸ್ಬೇಕಪ್ಪ ಅಂದ್ರೆ ಅಕ್ಷರಗಳನ್ನ ಅರ್ಥ ಕೆಡದಿರುವಂತ ರೀತಿ ಕೂಡಿಸ್ಬೇಕು. ಕೂಡಿಸ್ಬೇಕಂದ್ರೆ ಸಿಕ್ಕ ಕೂಡಿಸಂಗಿಲ್ಲ. ಆ ಅಕ್ಷರಗಳನ್ನು ಕೂಡಿಸಿದಾಗ ಅದಕ್ಕೊಂದು ಸರಿಯಾಗಿರುವಂತ ಅರ್ಥ ಬರ್ಬೇಕು. ಮನೆ ಪ್ಲಸ್ ಹಣ್ಣು, ಮನೆ ಹಣ್ಣು ಅನ್ನಂಗಿಲ್ಲ. ನೋಡ್ರಿ, ಮನೆ ಹಣ್ಣು ಇದರ್ಥ ಏನಾಗತ್ತಪ್ಪ ಅಂದ್ರೆ ಸರಿಯಾಗಿ ಬರಂಗಿಲ್ಲ ಅಂತ. ಈ ರೀತಿ ನೋಡ್ಬೇಕು, ಸರಿಯಾಗಿ ಸೇರಿಸ್ಬೇಕ. ಅರ್ಥಕ್ಕೆ ವ್ಯತ್ಯಯ ಅಂದ್ರೆ ಅರ್ಥ ಕೆಡದೇ ಇರುವಂತ ರೀತಿ ಒಳಗ ಆ ಎರಡು ಅಕ್ಷರಗಳನ್ನ ನೀಟಾಗಿ ಜೋಡಿಸ್ಬೇಕು ಅಂತ ಕೂಡಿಸ್ಬೇಕು. ಅಂದಾಗ ಅದಕ್ಕೆ ನಾವೇನ್ ಕರಿತೀವಿ, ಸಂಧಿ ಅಂತ ಕರಿತೀವಿ. ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ನೋಡ್ರಿ. ಎರಡು ಅಕ್ಷರಗಳನ್ನು ಕಾಲ ವಿಳಂಬವಿಲ್ಲದಂತೆ ಹಾಗೂ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ, ಅರ್ಥ ಕೆಡದಿರುವಂತೆ ಅಥವಾ ಅರ್ಥ ಸ್ಪಷ್ಟವಾಗಿ ಬರುವಂತ ನಾವು ಹೇಳ್ಬೇಕು, ಸೇರಿಸುವುದಕ್ಕೆ ಏನಂತ ಕರಿತೀವಿ, ಸಂಧಿ ಅಂತ ಕರಿತೀವಿ. ಈ ರೀತಿ ಎರಡು ಅಕ್ಷರಗಳನ್ನ ಸೇರಿಸ್ತೀವಿ. ಅದ್ರ ಅಕ್ಷರ ಯಾವ ರೀತಿ ಸೇರಿಸ್ಬೇಕು ಅಂದ್ರೆ ಅದಕ್ಕೆ ಸರಿಯಾಗಿರುವಂತ ಅರ್ಥ ಬರುವಂತ ರೀತಿಯೊಳಗೆ ಸೇರಿಸ್ಬೇಕು. ಮನೆಯನ್ನು ಅನ್ನೋ ಬದಲಿ ಮನೆ ಹಣ್ಣು ಅನ್ನಂಗಿಲ್ಲ, ಅರ್ಥ ಸರಿ ಬರಂಗಿಲ್ಲ. ಅದಕ್ಕೆ ಈ ಅರ್ಥ ಸರಿ ಬರುತ್ತೆ, ಅರ್ಥ ಸರಿ ಬರಂಗಿಲ್ಲ. ರೀತಿ ನಾವೇನಂತ ಅಂದ್ರೆ ಸಂಧಿ ಅಂತ ಕರಿತೀವಿ. ಇನ್ನು ಸಂಧಿಗಳಲ್ಲಿ ಎರಡು ಪ್ರಕಾರಗಳು, ನೀವೆಲ್ಲ ಮೂರನ್ನು ಮೂರು ಎಲ್ಲಿ ಬರ್ತಾವ ಅಂದ್ರೆ ಕನ್ನಡ ಸಂಧಿಗಳು ಬರ್ತಾವ. ಒಟ್ಟು ಟೋಟಲ್ ಆಗಿ ಸಂಧಿಗಳಲ್ಲಿ ಎರಡು ಪ್ರಕಾರ ಬರ್ತಾವ. ಎಷ್ಟು? ಎರಡು ಸಂಧಿ. ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತದ ಸಂಧಿ. ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಇವೆರಡು ಏನಪ್ಪಾ ಅಂದ್ರೆ ಸಂಧಿಯಲ್ಲಿ ಬರುವಂತ ಎರಡು ಪ್ರಕಾರಗಳು. ಮೂರಲ್ಲ, ಎರಡು ಪ್ರಕಾರ. ಇನ್ನ ಕನ್ನಡ ಸಂಧಿ ಅಂದ್ರೆ ಏನು? ಕನ್ನಡ ಸಂಧಿ ಅಂದ್ರೆ ಏನು ನೋಡಿ. ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು, ಪೂರ್ವ ಪದ ಮತ್ತು ಉತ್ತರ ಪದಗಳು ಏನಾಗಿರ್ಬೇಕು, ಎರಡು ಕನ್ನಡದ ಪದಗಳಾಗಿರ್ಬೇಕು. ಏನು? ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ನೆನಪಿಟ್ಕೋರಿ, ಇದಕ್ಕೆ ಪೂರ್ವ ಪದ ಅಂತೀವಿ, ಇದಕ್ಕೆ ಉತ್ತರ ಪದ ಅಂತೀವಿ, ಇದಕ್ಕೆ ಸಂಧಿ ಪದ ಅಂತೀವಿ. ಈ ಎರಡು ಪದಗಳು ಏನಾಗಿರ್ಬೇಕಂದ್ರ ಕನ್ನಡದ ಪದಗಳಾಗಿರ್ಬೇಕು. ಒಂದು ಕನ್ನಡ ಪದ, ಇನ್ನೊಂದು ಸಂಸ್ಕೃತ ಪದ. ಒಂದು ಸಂಸ್ಕೃತ ಪದ, ಇನ್ನೊಂದು ಕನ್ನಡ ಪದ ಆಗಿದ್ರೆ ಅದು ಕನ್ನಡ ಸಂಧಿ ಅನ್ಸೋಂಗಿಲ್ಲ, ಅದು ಸಂಸ್ಕೃತ ಸಂಧಿ ಅನ್ಸ್ಬೋದೈತಿ ಅಥವಾ ಸಂಧಿನೂ ಅನ್ಸೋಂಗಿಲ್ಲ ಅಂತ. ಅದತ್ತು ಈ ಎರಡು ಪದಗಳು ಏನಾಗಿರ್ಬೇಕು, ಕನ್ನಡದ ಪದಗಳಾಗಿದ್ರೆ ಮಾತ್ರ ಅದನ್ನ ನಾವೇನ್ ಕರಿತೀವಿ, ಕನ್ನಡ ಸಂಧಿ ಅಂತ ಕರಿತೀವಿ. ಇದು ಎರಡು ಸಂಸ್ಕೃತದ ಶಬ್ದಗಳಾಗಿದ್ದು ಅಂದ್ರೆ ಅಥವಾ ಪದಗಳಾಗಿದ್ದು ಅಂದ್ರೆ ಅದನ್ನ ಸಂಸ್ಕೃತದ ಸಂಧಿ ಅಂತ ಕರಿತೀವಿ. ಕನ್ನಡ ಸಂಧಿ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ಕನ್ನಡ ಪದಗಳಾಗಿದ್ದರೆ ಅದನ್ನ ಕನ್ನಡದ ಸಂಧಿ ಅಂತ ಕರಿತೀವಿ. ಇನ್ನ ಕನ್ನಡದ ಸಂಧಿ ಒಳಗ ಮೂರು ಪ್ರಕಾರ ನೆನಪಿಟ್ಕೋರಿ. ಕನ್ನಡದ ಸಂಧಿ ಒಳಗ ಮೂರು ಪ್ರಕಾರ ನೋಡ್ತೀವಿ. ಒಂದು ಆಗಮ ಸಂಧಿ, ಇನ್ನೊಂದು ಲೋಪ ಸಂಧಿ, ಇನ್ನೊಂದು ಆದೇಶ ಸಂಧಿ. ಕನ್ನಡ ಸಂಧಿಗಳಲ್ಲಿ ಮೂರು ಪ್ರಕಾರ. ಒಂದು ಆಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ. ಇದ್ರೊಳಗ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಬರ್ತಾವ. ಸಂಸ್ಕೃತ ಸಂಧಿಗಳು ಬರ್ತಾವ ಮತ್ತು ಕನ್ನಡದ ಸಂಧಿಗಳು ಬರ್ತಾವ. ಇಲ್ಲಿ ಆಗಮ ಸಂಧಿ ಮತ್ತು ಲೋಪ ಸಂಧಿ ಇವು ಕನ್ನಡದ ಸ್ವರ ಸಂಧಿಗಳು. ನೋಡ್ರಿ, ಕನ್ನಡ ಸಂಧಿ ಒಳಗ ಆಗಮ ಸಂಧಿ ಮತ್ತು ಲೋಪ ಸಂಧಿ ಎರಡು ಏನಕ್ಕವು ಸ್ವರ ಸಂಧಿ ಆಗ್ತಾವ. ಆದೇಶ ಸಂಧಿ ಒಂದೇನಾಕತ್ತಂದ್ರ ವ್ಯಂಜನ ಸಂಧಿ. ಹೊರತು ಆಗಮ ಸಂಧಿ, ಲೋಪ ಸಂಧಿ ಸಂಸ್ಕೃತ ಸ್ವರ ಸಂಧಿ, ಆದೇಶ ಸಂಧಿ ಇದೊಂದು ಕನ್ನಡದ ವ್ಯಂಜನ ಸಂಧಿ. ಈಗ ಏನ್ ಮಾಡ್ರಿ, ನೆಕ್ಸ್ಟ್ ಕ್ಲಾಸ್ನಾಗ ಒಂದೊಂದು ಸಂಧಿಗಳು ನಾವು ನೋಡ್ತಾ ಹೋಗ್ರಿ. ಫಸ್ಟ್ ಕ್ಲಾಸ್ನಾಗ ಆಗಮ ಸಂಧಿ ನೋಡ್ರಿ, ನೆಕ್ಸ್ಟ್ ಕ್ಲಾಸ್ ಲೋಪ ಸಂಧಿ, ನಂತರ ಆದೇಶ ಸಂಧಿ ಇರ್ತಿ. ಪ್ರತಿಯೊಂದು ಕ್ಲಾಸ್ನಾಗ ಒಂದು ಚಾಪ್ಟರ್ ನಾವು ನೋಡ್ತಾ ಹೋಗ್ರಿ. ಓಕೆ, ನಾಳೆ ಕ್ಲಾಸ್ನಾಗ ಮತ್ತೊಂದು ಚಾಪ್ಟರ್ ನೋಡ್ರಿ. ಅಲ್ಲಿವರೆಗೆಲ್ಲ ಹುಡುಗರು ಮಾಡ್ರಿ, ನೀಟಾಗಿ ಓದ್ಕೋರಿ, ಇದನ್ನ ನೋಟ್ಸ್ ಮಾಡ್ಕೋರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮಗೆಲ್ಲ ತರಬೇತಿನ ಅಥವಾ ಕೋಚಿಂಗ್ ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.